ವೇಗವನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಹಂಪ್ಗಳನ್ನು ಹಾಕಿರ್ತಾರೆ. ಆದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ರಸ್ತೆಯ ಮಧ್ಯೆ ಅವೈಜ್ಞಾನಿಕವಾಗಿ ಹಾಕಿರುವಂತಹ ಹಂಪ್ಗಳು ಜನರ ಬದುಕಿಗೆ ಮರಣ ಶಾಸನವಾಗುತ್ತಿದೆ. ಅವೈಜ್ಞಾನಿಕವಾಗಿ ಹಾಕಿರುವಂತಹ ಹಂಪ್ಗಳಿಂದ ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೋ, ಎಷ್ಟು ಜನ ಬಿದ್ದು ಗಾಯಗೊಂಡಿದ್ದಾರೋ. ಈಗ ಓರ್ವ ಬೈಕ್ ಸವಾರ ಬಿದ್ದು ತನ್ನ ಉಸಿರು ಚೆಲ್ಲಿದ್ದಾನೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಶಿವಮೊಗ್ಗದಲ್ಲಿ ಡೆಡ್ಲಿ ಹಂಪ್ಗೆ ಯುವಕ ಬಲಿ. ದಿನನಿತ್ಯ ಅಪಘಾತ, ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ದೊಡ್ಡ ದೊಡ್ಡ ಹಂಪ್ಗಳು, ಅವೈಜ್ಞಾನಿಕವಾಗಿ ನಿರ್ಮಿಸಿರುವಂತಹ ಹಂಪ್ಗಳು, ಯಾವುದೇ ರಿಫ್ಲೆಕ್ಟರ್ ಬಳಸದೇ ಇರುವುದರಿಂದ ನಿತ್ಯ ಹಲವು ಅಪಘಾತಗಳು ಆಗ್ತಾ ಇರೋದು. ಇದೆಲ್ಲವೂ ಕೂಡ ಕಂಡುಬಂದಿದ್ದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರದಲ್ಲಿ. ಶಿವಮೊಗ್ಗ ನಗರದಲ್ಲಿ ಹಾಕಿರುವಂತಹ ಅವೈಜ್ಞಾನಿಕ ಹಂಪ್ಗಳಿಂದಾಗಿ ಈಗ ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದರಂತೆ ನಿನ್ನೆ ಕಳೆದ 2 ದಿನಗಳ ಹಿಂದೆ ಏನು ಅವೈಜ್ಞಾನಿಕ ಹಂಪು ಕಾಣದೆ ಬೈಕ್ ಸವಾರನೊಬ್ಬ ಬಿದ್ದು ಏನು ತನ್ನ ಪ್ರಾಣವನ್ನ ಕಳೆದುಕೊಂಡಿರುವಂತಹ ಘಟನೆ ಶಿವಮೊಗ್ಗದ LBS ನಗರದಲ್ಲಿ ನಡೆದಿರುವಂತದ್ದು. ನಗರದ ರಸ್ತೆಗಳಲ್ಲೂ ಈಗ ನೂರಾರು ಹಂಪ್ಗಳದ್ದೇ ಕಾರುಬಾರು. ಆದರೆ ಈ ಹಂಪ್ಗಳು ವೈಜ್ಞಾನಿಕವಾಗಿಲ್ಲ, ಬದಲಿಗೆ ಸಾವು ನೋವಿಗೆ ಆಹ್ವಾನಿಸುತ್ತಿವೆ. LBS ನಗರದ ಫ್ಲೈಓವರ್ ಬಳಿ ಹೊಸದಾಗಿ ಹಾಕಿದಂತಹ ಹಂಪ್ ಯುವಕನ ಪ್ರಾಣವನ್ನೇ ಬಲಿ ಪಡೆದುಕೊಂಡಿದೆ. ಬೈಕ್ ಸವಾರ 35 ವರ್ಷದ ಉಲ್ಲಾ ಹಂಪ್ ಕಾಣದೆ ನಿಯಂತ್ರಣ ತಪ್ಪಿ ಬಿದ್ದು ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಇಲ್ಲೋಡಿ, ಈ ಸಿಸಿಟಿವಿ ದೃಶ್ಯಗಳನ್ನು ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಬಿದ್ದ ವೇಗಕ್ಕೆ ರಸ್ತೆಯಲ್ಲಿ 50 ಮೀಟರ್ ದೂರ ಉಜ್ಜಿಕೊಂಡು ಹೋದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. ಇದಕ್ಕೂ ಮುನ್ನ ಹೊಸಮನೆ ಚಾನಲ್ ರಸ್ತೆಯಲ್ಲಿ ವಯಸ್ಸಾದ ದಂಪತಿ ಸಹ ಇದೇ ಹಂಪ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು. ಇಲ್ಲಿ ಹಂಪ್ಗಳ ಮೇಲೆ ಯಾವುದೇ ರಿಫ್ಲೆಕ್ಟರ್ಗಳಿಲ್ಲ, ಪೇಂಟ್ ಇಲ್ಲ. ರಾತ್ರಿ ವೇಳೆಯಂತೂ ಸವಾರರಿಗೆ ಹಂಪ್ ಇರೋದೇ ಗೊತ್ತಾಗಲ್ಲ. ಕಣ್ಣತ್ರ ಹೌದಾ? ಹಸಿರಾಗಿದೆ, ಆಮೇಲೆ ಇಲ್ಲಿ ಶೋಲ್ಡರ್ ಹತ್ರ ಆಗಿದೆ, 2 ಮಂಡಿ ತರ್ಚಿದೆ, ಹಂಪ್ಗಳು ಸ್ಲೋಪ್ ಆಗಿರದೆ ವಾಹನಗಳ ತಳಭಾಗಕ್ಕೆ ತಾಗುವಂತೆ ನಿರ್ಮಿಸಲಾಗಿದೆ. ಇದರಿಂದ ಆಟೋಗಳು ಪಲ್ಟಿಯಾಗ್ತಿವೆ, ಬೈಕ್ಗಳು ಸಡನ್ ಆಗಿ ಬೀಳ್ತಿವೆ. ಪಾಲಿಕೆಯ ಈ ಬೇಜವಾಬ್ದಾರಿತನವನ್ನು ಕಂಡು ರೋಸಿ ಹೋದ ಸವಾರನೊಬ್ಬ ಬೇರೆಯವರಿಗೆ ತೊಂದರೆ ಆಗಬಾರದೆಂದು ತಾನೇ ಹಣ ಖರ್ಚು ಮಾಡಿ ಸ್ಟಿಕ್ಕರ್ ಅಂಟಿಸಿದ್ದಾನೆ. ಮೇನ್ ಜಂಕ್ಷನ್ ಇದು ಆಕ್ಚುಲಿ ರೈಲ್ವೆ ಸ್ಟೇಷನ್ ಇಂದು, ಅದಕ್ಕೋಸ್ಕರ ಅದು ಜನರಿಗೆ ದೂರದಿಂದಾನೇ ಹಂಪ್ ಕಾಣಲಿ ಅಂತ ಅದು ಸ್ಟಿಕ್ಕರ್ ಹಂಚ್ತಾ ಇದೀವಿ. ಯಾರ್ದಾದ್ರೂ ಒಂದು ನಮ್ಮ ಕಡೆಯಿಂದ ಯಾರ್ದಾದ್ರೂ ಒಬ್ಬನದು ಪ್ರಾಣನೋ ಅಥವಾ ಕೈಕಾಲು ಮುರ್ಕೊಳ್ಳೋದು ಉಳಿದ್ರೆ ಸಾಕು ಅಂತ ನಾವೇ ಸ್ಟಿಕ್ಕರ್ ತಗೊಂಡ್ಬಂದು ಸ್ವತಃ ನಾವೇ ಅಂಟಿಸ್ತಾ ಇದೀವಿ. ಇನ್ನು ಪಾಲಿಕೆ ಎಡವಟ್ಟು ಅಷ್ಟಕ್ಕೆ ನಿಂತಿಲ್ಲ. ಅಪಾಯಕಾರಿ ಹಂಪ್ ತೆರವುಗೊಳಿಸುವ ಬದಲು ಅದರ ಪಕ್ಕದಲ್ಲಿದ್ದ ಬೇರೊಂದು ಹಂಪ್ ತೆರವುಗೊಳಿಸಿ ಜನರನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಿದ್ದಾರೆ. ಪಾಲಿಕೆಯ ಅವೈಜ್ಞಾನಿಕ ಕಾಮಗಾರಿಗೆ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೆ ಸುಣ್ಣ ಬೆಳೆದೋಗ್ತಾರೆ, ಅದ್ರ ಮೇಲೆ ಸುಣ್ಣ ಬರೀ ಬೆಳೆದೋಗ್ತಾವೆ. 4 ಗಾಡಿ ಓಡಾಡ್ದಟ್ಟಿಗೆ ಅದು ಅಳಸು ಹೋಗುತ್ತೆ. ಅದ್ರ ಮೇಲೆ ಒಂದು ರಿಪ್ಲೈಟು ಇಲ್ಲ, ಒಂದು ಲೈಟು ಇಲ್ಲ, ಯಾವುದೇ ತರದ ಅದಕ್ಕೆ ಏನು ಉತ್ತರನೇ ಇಲ್ಲ. ಪಾಪ ಬರೋರು ಬೀಳ್ತಾ ಇರ್ತಾರೆ, ಹೋಗಿ ಎಬ್ಬರಿಸಬೇಕು, ಮತ್ತೆ ನೀರು ಕೊಡ್ಬೇಕು, ಕಳಿಸ್ಬೇಕಷ್ಟೇ. ನಮಗೆ ತುಂಬಾ ಸಾಕಷ್ಟು ಬೇಜಾರಾಗ್ತಿದೆ ಈ ಏರಿಯಾದಲ್ಲಿ. ತುಂಬಾ ಆಗ್ಬಿಟ್ಟಿದೆ. ಅದು ಫ್ಲೇವರ್ ಆಗಿರೋದು, ಫ್ಲೇವರ್ ಮೇಲಂತೂ ಓಡಾಡಂಗಿಲ್ಲ. ಆ ಕಾಂಕ್ರೀಟ್ ಗಾಡಿಗಳು ರೋಡ್ ತುಂಬಾ ಚೆಲ್ಕೊಂಡು ಹೋಗಿದಾವೆ, ಜಲ್ಲಿಗಳು. ಅಪಘಾತ ತಡೆಯಬೇಕಾದ ಹಂಪ್ಗಳೇ ಅಪಘಾತಕ್ಕೆ ದಾರಿ ಮಾಡಿಕೊಡ್ತಿವೆ. ತಕ್ಷಣ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯೋನ್ಮುಖವಾಗಬೇಕಾಗಿದೆ. ಇನ್ನು ಅವೈಜ್ಞಾನಿಕ ಹಂಪನ್ನ ತೆರವುಗೊಳಿಸಬೇಕಾಗಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವೇಗವನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಹಂಪ್ಗಳನ್ನು ಹಾಕಿರ್ತಾರೆ. ಆದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ರಸ್ತೆಯ ಮಧ್ಯೆ ಅವೈಜ್ಞಾನಿಕವಾಗಿ ಹಾಕಿರುವಂತಹ ಹಂಪ್ಗಳು ಜನರ ಬದುಕಿಗೆ ಮರಣ ಶಾಸನವಾಗುತ್ತಿದೆ. ಅವೈಜ್ಞಾನಿಕವಾಗಿ ಹಾಕಿರುವಂತಹ ಹಂಪ್ಗಳಿಂದ ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೋ, ಎಷ್ಟು ಜನ ಬಿದ್ದು ಗಾಯಗೊಂಡಿದ್ದಾರೋ. ಈಗ ಓರ್ವ ಬೈಕ್ ಸವಾರ ಬಿದ್ದು ತನ್ನ ಉಸಿರು ಚೆಲ್ಲಿದ್ದಾನೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ.
ಶಿವಮೊಗ್ಗದಲ್ಲಿ ಡೆಡ್ಲಿ ಹಂಪ್ಗೆ ಯುವಕ ಬಲಿ. ದಿನನಿತ್ಯ ಅಪಘಾತ, ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ದೊಡ್ಡ ದೊಡ್ಡ ಹಂಪ್ಗಳು, ಅವೈಜ್ಞಾನಿಕವಾಗಿ ನಿರ್ಮಿಸಿರುವಂತಹ ಹಂಪ್ಗಳು, ಯಾವುದೇ ರಿಫ್ಲೆಕ್ಟರ್ ಬಳಸದೇ ಇರುವುದರಿಂದ ನಿತ್ಯ ಹಲವು ಅಪಘಾತಗಳು ಆಗ್ತಾ ಇರೋದು. ಇದೆಲ್ಲವೂ ಕೂಡ ಕಂಡುಬಂದಿದ್ದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರದಲ್ಲಿ. ಶಿವಮೊಗ್ಗ ನಗರದಲ್ಲಿ ಹಾಕಿರುವಂತಹ ಅವೈಜ್ಞಾನಿಕ ಹಂಪ್ಗಳಿಂದಾಗಿ ಈಗ ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದರಂತೆ ನಿನ್ನೆ ಕಳೆದ 2 ದಿನಗಳ ಹಿಂದೆ ಏನು ಅವೈಜ್ಞಾನಿಕ ಹಂಪು ಕಾಣದೆ ಬೈಕ್ ಸವಾರನೊಬ್ಬ ಬಿದ್ದು ಏನು ತನ್ನ ಪ್ರಾಣವನ್ನ ಕಳೆದುಕೊಂಡಿರುವಂತಹ ಘಟನೆ ಶಿವಮೊಗ್ಗದ LBS ನಗರದಲ್ಲಿ ನಡೆದಿರುವಂತದ್ದು. ನಗರದ ರಸ್ತೆಗಳಲ್ಲೂ ಈಗ ನೂರಾರು ಹಂಪ್ಗಳದ್ದೇ ಕಾರುಬಾರು. ಆದರೆ ಈ ಹಂಪ್ಗಳು ವೈಜ್ಞಾನಿಕವಾಗಿಲ್ಲ, ಬದಲಿಗೆ ಸಾವು ನೋವಿಗೆ ಆಹ್ವಾನಿಸುತ್ತಿವೆ. LBS ನಗರದ ಫ್ಲೈಓವರ್ ಬಳಿ ಹೊಸದಾಗಿ ಹಾಕಿದಂತಹ ಹಂಪ್ ಯುವಕನ ಪ್ರಾಣವನ್ನೇ ಬಲಿ ಪಡೆದುಕೊಂಡಿದೆ. ಬೈಕ್ ಸವಾರ 35 ವರ್ಷದ ಉಲ್ಲಾ ಹಂಪ್ ಕಾಣದೆ ನಿಯಂತ್ರಣ ತಪ್ಪಿ ಬಿದ್ದು ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಇಲ್ಲಿ ನೋಡಿ, ಈ ಸಿಸಿಟಿವಿ ದೃಶ್ಯಗಳನ್ನು ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಬೆತ್ತ ವೇಗಕ್ಕೆ ರಸ್ತೆಯಲ್ಲಿ 50 ಮೀಟರ್ ದೂರ ಉಜ್ಜಿಕೊಂಡು ಹೋದ ಯುವಕ ಚಿಕಿತ್ಸೆಯ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. ಇದಕ್ಕೂ ಮುನ್ನ ಹೊಸಮನೆ ಚಾನಲ್ ರಸ್ತೆಯಲ್ಲಿ ವಯಸ್ಸಾದ ದಂಪತಿ ಸಹ ಇದೇ ಹಂಪ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು. ಇಲ್ಲಿ ಹಂಪ್ಗಳ ಮೇಲೆ ಯಾವುದೇ ರಿಫ್ಲೆಕ್ಟರ್ಗಳಿಲ್ಲ, ಪೇಂಟ್ ಇಲ್ಲ. ರಾತ್ರಿ ವೇಳೆಯಂತೂ ಸವಾರರಿಗೆ ಹಂಪ್ ಇರೋದೇ ಗೊತ್ತಾಗಲ್ಲ. ಕಣ್ಣತ್ರ ಹೌದಾ? ಇಲ್ಲಿ ಹಸಿರಾಗಿದೆ, ಆಮೇಲೆ ಇಲ್ಲಿ ಶೋಲ್ಡರ್ ಹತ್ರ ಆಗಿದೆ, 2 ಮಂಡಿ ತರ್ಚಿದೆ, ಹಂಪ್ಗಳು ಸ್ಲೋಪ್ ಆಗಿರದೆ ವಾಹನಗಳ ತಳಭಾಗಕ್ಕೆ ತಾಗುವಂತೆ ನಿರ್ಮಿಸಲಾಗಿದೆ. ಇದರಿಂದ ಆಟೋಗಳು ಪಲ್ಟಿಯಾಗ್ತಿವೆ, ಬೈಕ್ಗಳು ಸಡನ್ ಆಗಿ ಬೀಳ್ತಿವೆ. ಪಾಲಿಕೆಯ ಈ ಬೇಜವಾಬ್ದಾರಿತನವನ್ನು ಕಂಡು ರೋಸಿ ಹೋದ ಸವಾರನೊಬ್ಬ ಬೇರೆಯವರಿಗೆ ತೊಂದರೆ ಆಗಬಾರದೆಂದು ತಾನೇ ಹಣ ಖರ್ಚು ಮಾಡಿ ಸ್ಟಿಕ್ಕರ್ ಅಂಟಿಸಿದ್ದಾನೆ. ಮೇನ್ ಜಂಕ್ಷನ್ ಇದು ಆಕ್ಚುಲಿ ರೈಲ್ವೆ ಸ್ಟೇಷನ್ ಇಂದು, ಅದಕ್ಕೋಸ್ಕರ ಅದು ಜನರಿಗೆ ದೂರದಿಂದಾನೇ ಹಂಪ್ ಕಾಣ್ಲಿ ಅಂತ ಅದು ಸ್ಟಿಕ್ಕರ್ ಅಂಟಿಸ್ತಾ ಇದೀವಿ. ನಮ್ಮ ಕಡೆಯಿಂದ ಯಾರ್ದಾದ್ರೂ ಒಬ್ಬನದು ಪ್ರಾಣನೋ ಅಥವಾ ಕೈಕಾಲು ಮುರ್ಕೊಳ್ಳೋದು ಉಳಿದ್ರೆ ಸಾಕು ಅಂತ ನಾವೇ ಸ್ಟಿಕ್ಕರ್ ತಗೊಂಡ್ಬಂದು ಸ್ವತಃ ನಾವೇ ಅಂಟಿಸ್ತಾ ಇದೀವಿ. ಇನ್ನು ಪಾಲಿಕೆ ಎಡವಟ್ಟು ಅಷ್ಟಕ್ಕೆ ನಿಂತಿಲ್ಲ. ಅಪಾಯಕಾರಿ ಹಂಪ್ ತೆರವುಗೊಳಿಸುವ ಬದಲು ಅದರ ಪಕ್ಕದಲ್ಲಿದ್ದ ಬೇರೊಂದು ಹಂಪ್ ತೆರವುಗೊಳಿಸಿ ಜನರನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಿದ್ದಾರೆ. ಪಾಲಿಕೆಯ ಅವೈಜ್ಞಾನಿಕ ಕಾಮಗಾರಿಗೆ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೆ ಸುಣ್ಣ ಬೆಳೆದೋಗ್ತಾರೆ, ಅದ್ರ ಮೇಲೆ ಸುಣ್ಣ ಬರೀ ಬೆಳೆದೋಗ್ತಾವೆ. 4 ಗಾಡಿ ಓಡಾಡ್ದಟ್ಟಿಗೆ ಅಳಸು ಹೋಗುತ್ತೆ. ಅದ್ರ ಮೇಲೆ ಒಂದು ರಿಪ್ಲೇಟು ಇಲ್ಲ, ಒಂದು ಲೈಟು ಇಲ್ಲ, ಯಾವುದೇ ತರದ ಅದಕ್ಕೆ ಏನು ಉತ್ತರನೇ ಇಲ್ಲ. ಪಾಪ ಬರೋರು ಬೀಳ್ತಾ ಇರ್ತಾರೆ, ಹೋಗಿ ಎಬ್ಬರಿಸಬೇಕು, ಮತ್ತೆ ನೀರು ಕೊಡ್ಬೇಕು, ಕಳಿಸ್ಬೇಕಷ್ಟೇ. ನಮಗೆ ತುಂಬಾ ಸಾಕಷ್ಟು ಬೇಜಾರಾಗ್ತಿದೆ ಈ ಏರಿಯಾದಲ್ಲಿ. ತುಂಬಾ ಆಗ್ಬಿಟ್ಟಿದೆ. ಅದು ಫ್ಲೇವರ್ ಆಗಿರೋದು, ಫ್ಲೇವರ್ ಮೇಲಂತೂ ಓಡಾಡಂಗಿಲ್ಲ. ಆ ಕಾಂಕ್ರೀಟ್ ಗಾಡಿಗಳು ರೋಡ್ ತುಂಬಾ ಚೆಲ್ಕೊಂಡು ಹೋಗಿದಾವೆ, ಜಲ್ಲಿಗಳು. ಅಪಘಾತ ತಡೆಯಬೇಕಾದ ಹಂಪ್ಗಳೇ ಅಪಘಾತಕ್ಕೆ ದಾರಿ ಮಾಡಿಕೊಡ್ತಿವೆ. ತಕ್ಷಣ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯೋನ್ಮುಖವಾಗಬೇಕಾಗಿದೆ. ಇನ್ನು ಅವೈಜ್ಞಾನಿಕ ಹಂಪನ್ನ ತೆರವುಗೊಳಿಸಬೇಕಾಗಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.